ಹಾಯ್ ಡೈನಮಿಕ್ ಮೆಂಬರ್ಸ್. ಟಾಟಾ ಸ್ಟೀಲಲ್ಲಿ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ಈ ಒನ್ ಎಂಟೈರ್ ವೀಕಲ್ಲಿ ಏನೆಲ್ಲ ಟ್ರೇಡ್ಸ್ ಆಗಿದೆ ಅನ್ನೋದನ್ನು ಇವತ್ತು ನಾವು ನೋಡ್ತೀವಿ. ಪ್ರೀವಿಯಸ್ ಆಗಿ ಈ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ನೀವು ವೀಡಿಯೋಸ್ ಮಾಡಿ ಅಂತ ಸುಮಾರು ಜನ ಡೈನಮಿಕ್ ಮೆಂಬರ್ಸ್ ರಿಕ್ವೆಸ್ಟ್ ಮಾಡಿ, ಒಂದು ಸ್ಕ್ರಿಪ್ಟ್ ತೊಗೊಂಡ್ರೆ ಆ ಒಂದೇ ಸ್ಕ್ರಿಪ್ಟಲ್ಲಿ ಏನೆಲ್ಲ ಟ್ರೇಡ್ಸ್, ಏನಕ್ಕೆ ಒಂದು ಟ್ರೇಡ್ ಮಾಡಿರ್ತೀವಿ, ಏನೆಲ್ಲ ಡೈನಮಿಕ್ ಲೈವಲ್ಲಿ ಇನ್ಫಾರ್ಮೇಷನ್ಸ್ ಬಂತು, ಅದನ್ನು ಹೇಗೆ ಅರ್ಥ ಮಾಡ್ಕೊಂಡು ನಾವು ಟ್ರೇಡ್ ಮಾಡಿದ್ದೀವಿ ಅನ್ನೋದನ್ನು ನಿಮಗೆ ಫರ್ದರ್ ಕ್ಲಾರಿಟಿ ಒಂಥರ ರಿವೈಸ್ ಆಗ್ದಂಗೂ ಆಗಲಿ ಅನ್ನೋದಕ್ಕೆ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ. ಲಾಸ್ಟ್ ವೀಕ್ ಆಲ್ರೆಡಿ ಒಂದು ನೀವು ನೋಡಿರ್ತೀರ. ಈ ವೀಕಲ್ಲಿ ಟಾಟಾ ಸ್ಟೀಲ್ ಅನ್ನೋ ಒಂದು ಸ್ಟಾಕ್ನ ಪಿಕ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಏನು ಟ್ರೇಡ್ಸ್ ಆಗಿದೆ, ಏನಕ್ಕೆ ಆ ಟ್ರೇಡ್ಸ್ ನಾವು ಮಾಡಿದ್ದೀವಿ ಅನ್ನೋ ಇನ್ಫಾರ್ಮೇಷನ್ನ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಫಸ್ಟ್ ಆಫ್ ಆಲ್ ಈ ವೀಕ್ ಸ್ಟಾರ್ಟ್ ಆಗಿರೋದೇ 11th ಮಾರ್ಚ್ ಅಲ್ಲಿ ಈ ವೀಕ್ ಸ್ಟಾರ್ಟ್ ಆಗಿದೆ. 11th ಮಾರ್ಚ್ ಸ್ಟಾರ್ಟ್ ಆಗಿ ನಮಗೆ 15th ಮಾರ್ಚ್ ತನಕನೂ ಈ ವೀಕ್ ಕಂಪ್ಲೀಟಾಗಿ ನಡೆದಿದೆ. ಈ 5 ಟ್ರೇಡಿಂಗ್ ಡೇಸಲ್ಲಿ ಟಾಟಾ ಸ್ಟೀಲಲ್ಲಿ ಏನೆಲ್ಲ ಟ್ರೇಡ್ಸ್ ಆಗಿದೆ, ಡೈನಮಿಕ್ ಲೈವ್ ಯಾವ ಥರ ಇನ್ಫಾರ್ಮೇಷನ್ಸ್ ಕೊಟ್ಟಿದೆ ಅನ್ನೋದನ್ನು ಇವಾಗ ನೋಡೋಣ. ಓಕೆ, ಬಿಫೋರ್ 11th ಮಾರ್ಚ್ ಅದಕ್ಕೆ ಮುಂಚೆ ಏನಾಗಿದೆ ಅಂದರೆ ಟಾಟಾ ಸ್ಟೀಲ್ ಪ್ರೈಸ್ ಇನ್ಕ್ರೀಸ್ ಆಗ್ತಿರುವಾಗ 7th ಮಾರ್ಚ್ ಅದೊಂದು ನ್ಯೂ ಹೈ ಮಾಡ್ತಿರುವಾಗ ಅಲ್ಲೊಂದು ಡೈನಮಿಕ್ ಮೇಜರ್ ಸಿಗ್ನಲ್ ಸ್ಟಾರ್ಟ್ ಆಗಿದೆ. ಓಕೆ, ಅದನ್ನು ನೀವು NMC ಅನ್ನೋದರಲ್ಲಿ ನೋಡಿ, C9 ಅಂತ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ ಸ್ಟಾರ್ಟ್ ಆಗಿದೆ ಅಲ್ವಾ. ನಾರ್ಮಲಿ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್, ಎಸ್ಪೆಷಲಿ ಈ NMCಯಲ್ಲಿ ಯಾವುದಾದ್ರೂ ಡೈನಮಿಕ್ ಮೇಜರ್ ಸಿಗ್ನಲ್ ಬಂತು ಅಂದರೆ ನಿಮಗೆ ಟ್ರೈನಿಂಗಲ್ಲಿ ಹೇಳಿರೋ ಪ್ರಕಾರ ಅಲ್ಲಿಂದ ಒಂದು ಸ್ಟ್ರಾಂಗ್ ಕನ್ಫರ್ಮೇಷನ್ ನಮಗೆ ಬೇಕು. ಹಾಗಾಗಿ ಇಂಟ್ರಾ ವೀಕ್ ಅಲ್ಲಿ ಸೆಲ್ ಶಾರ್ಟ್ ಆ್ಯಕ್ಟ್ ನೋ ಅಂತ ಬರಲಿ, ಅಲ್ಲಿ ತನಕ ನಾವು ಸ್ವಲ್ಪ ವೆಯ್ಟ್ ಮಾಡೋಣ ಅನ್ನೋದೇ ನಿಮ್ಗೆ ಹೇಳಿರ್ತೀವಿ ಅಲ್ವಾ. ಬಟ್ ಇದರಲ್ಲಿ ಏನಾಯಿತು, ಪ್ರೈಸ್ 7th ಮಾರ್ಚ್ ಆದಮೇಲೆ ಅಲ್ಲಿಂದ ಡೌನ್ ಬರ್ತಿರುವಾಗ 11th ಮಾರ್ಚ್ಗೆ ಬೆಳಗ್ಗೆ 9:30 ಅಷ್ಟೊತ್ತಿಗೆ ID3 ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟಿದೆ. ಓಕೆ, ನಾರ್ಮಲಿ ಒಂದು ಡೈನಮಿಕ್ ಮೇಜರ್, ಎಸ್ಪೆಷಲಿ ಈ NMC ಈ ಥರ ಡೈನಮಿಕ್ ಮೇಜರ್ ಸಿಗ್ನಲ್ಲಿಂದ ಬರ್ತಿರುವಾಗ ID3 ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟರು ಅಲ್ಲಿ ವಿತೌಟ್ ಎನಿ ಕಾಷನ್ ಸೆಲ್ ಕೊಟ್ಟಿದೆಯಾ ಅಂತ ಚೆಕ್ ಮಾಡಬೇಕು ಅಲ್ವಾ. ಅದನ್ನು ಚೆಕ್ ಮಾಡಿದವಾಗ ನಾವು ಸ್ಪ್ರೆಡ್ ವ್ಯೂವಲ್ಲಿ ಹೋಗಿ ನೋಡಿದಾಗ ಆ ID3 ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟಿದ್ದ ಕಡೆನೇ ಅಲ್ಲೊಂದು ಕಾಷನ್ ಇದೆ. ನೀವು ಅದೇ ಟೈಮ್ಗೆ ಆ್ಯಕ್ಷನ್ ಇನ್ಫಾರ್ಮೇಷನ್ನಲ್ಲಿ ಆವಾಗ ಚೆಕ್ ಮಾಡಿದರೆ ನಿಮಗೆ ಖಂಡಿತ ಸೆಲ್ ಸಿಗ್ನಲ್ ವೆಯ್ಟ್ ಆ್ಯಂಡ್ ಸೆಲ್ ಅಂತ ಬಂದಿರುತ್ತೆ. ಈ ಥರ ಇರುವಾಗ ನಾವು ನಾರ್ಮಲಿ ಏನು ಮಾಡ್ತೀವಿ, ಅಲ್ಲಿ ಟ್ರೇಡ್ ಮಾಡಲ್ಲ, ಕರೆಕ್ಟ್ ಅಲ್ವಾ. ಆ ID3 ಸ್ಪೀಡ್ ಸಿಗ್ನಲ್ಗೆ ನಾವು ಟ್ರೇಡ್ ತೊಗೊಂಡಿಲ್ಲ. ಅಲ್ಲಿಂದ ಫರ್ದರ್ ಏನಾಯಿತು, ಪ್ರೈಸ್ ಅಲ್ಲಲ್ಲೇ ಟ್ರೇಡ್ ಆಗಿ ಮತ್ತೆ ಡೌನ್ ಬಂತು. ಡೌನ್ ಬರುವಾಗ 12th ಮಾರ್ಚ್ಗೆ ಏನಾಯಿತು, ಮತ್ತು ಇಂಟ್ರಾ ವೀಕಲ್ಲಿ ಸ್ಪೀಡ್ ಸಿಗ್ನಲ್ ಸೆಲ್ ಕನ್ಫರ್ಮ್ ಆಗೋಯಿತು. ಎಷ್ಟೊತ್ತಿಗೆ ಅರೌಂಡ್ 9:55ಗೆ ಇಂಟ್ರಾ ವೀಕ್ ಸ್ಪೀಡ್ ಸಿಗ್ನಲ್ ಕೂಡ ಸೆಲ್ ಕೊಟ್ಟಿದೆ. ಬಟ್ ಇಂಟ್ರಾ ವೀಕ್ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟಾಗಲೂ ವಿತೌಟ್ ಎನಿ ಕಾಷನ್ ಬರಬೇಕು ಅಂತ ನಾವು ನೋಡ್ತೀವಿ. ಈ ಜಾಗದಲ್ಲಿ ಏನಾಯಿತು, ಈ ಸೆಲ್ ಕೊಟ್ಟಿದ್ದ ಕಡೆನೇ ಇಂಟ್ರಾ ವೀಕ್ ಲಾಂಗ್ ಸಿಗ್ನಲಲ್ಲಿ ಒಂದು ಕಾಷನ್ ಬಂದಿದೆ. ಹಾಗಾಗಿ ಇಲ್ಲೂ ನಾವು ಸೆಲ್ ಮಾಡಿಲ್ಲ. ಓಕೆ, ಮಾಡದೇ ಇರೋವಾಗ ನಾವು ವೆಯ್ಟ್ ಮಾಡ್ತಿದ್ವಿ. 11th ಆಯಿತು, 12th ಆಯಿತು, ನಾವು ವೆಯ್ಟ್ ಮಾಡ್ತಾಯಿದ್ವಿ. ವೆಯ್ಟ್ ಮಾಡ್ತಿರುವಾಗ ಏನಾಯಿತು, ಈ ಇಂಟ್ರಾ ವೀಕ್ ಲಾಂಗ್ ಸಿಗ್ನಲ್ ಹತ್ರ ಬಂದು ಅಲ್ಲಿಂದ ಪ್ರೈಸ್ ಮತ್ತೆ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗಿದೆ. ಮೇಲೆ ಹೋಗ್ತಿರೋವಾಗ ನೋಡಿ, ಮೇಲ್ಗಡೆ ಇಲ್ಲೊಂದು ಟೈನಿ ಜಿಗ್ಜ್ಯಾಗ್ ಕಾಷನ್ ಸಿಗ್ನಲ್ ಬಂದಿದೆ, ಟೈನಿ ಜಿಗ್ಜ್ಯಾಗ್ ಸೆಲ್ ಸಿಗ್ನಲ್ ಬಂದಿದೆ. ಎಷ್ಟೊತ್ತಿಗೆ ಬಂತು, 12th ಮಾರ್ಚ್ 14 hours ಅಂದರೆ ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಈ ಜಿಗ್ಜ್ಯಾಗ್ ಸೆಲ್ ಸಿಗ್ನಲ್ ಬಂದಿದೆ. ಇದು ಬರ್ತಾನೆ ನಾವೇನು ಮಾಡ್ತೀವಿ, ನಾರ್ಮಲಿ ಜಿಗ್ಜ್ಯಾಗ್ ಸೆಲ್ ಸಿಗ್ನಲ್ ಅಂದರೆ ಏನು, ಪ್ರೈಸ್ ಇಲ್ಲಿಂದ ಡೌನ್ ಆಗ್ಬೋದು, ರಿವರ್ಸ್ ಆಗುತ್ತೆ ಅನ್ನೋದು ಈ ಜಿಗ್ಜ್ಯಾಗ್ ಸಿಗ್ನಲ್ದು ಕೆಲಸ. ಅದ್ರ ಜೊತೇಲಿ ನಮಗೆ ಮೇಲ್ಗಡೆ ಡೈನಮಿಕ್ ಮೇಜರ್ ಸಿಗ್ನಲ್ಲು ಇದೆ. ಪ್ರೆಷರ್ ಇದೆ ಮೇಲ್ಗಡೆಯಿಂದ ಡೌನ್ ಬರೋದಕ್ಕೆ. ಹಾಗಾಗಿ ಈ ಜಿಗ್ಜ್ಯಾಗ್ಗೆ ನಾವಿಲ್ಲಿ ಶಾರ್ಟ್ ಪೊಸಿಷನ್ ತೊಗೊಂಡಾಗ ಪ್ರೈಸ್ ಎಷ್ಟಿತ್ತು ಅಂದರೆ 152.55 ನಡೀತಿದೆ ಪ್ರೈಸ್ ಇದ್ರದ್ದು. ಈ ಪ್ರೈಸ್ಗೆ ನಾವು ಶಾರ್ಟ್ ಪೊಸಿಷನ್ ತೊಗೊತೀವಿ. ನಾನು ಮತ್ತೆ ರಿಮೈಂಡ್ ಮಾಡ್ತೀನಿ, ನಾನು ಈ ಪ್ರೈಸ್ ಹೇಳ್ತಿರೋದು ಟಾಟಾ ಸ್ಟೀಲ್ ಕ್ಯಾಶ್ ಸೆಗ್ಮೆಂಟ್ ಪ್ರೈಸ್. ಓಕೆ, ಈ ಪ್ರೈಸಲ್ಲಿ ನಾನು ಸೆಲ್ ಮಾಡಬೇಕು ಅಂದಾಗ ನಾನು ಹೋಗಿ ಫ್ಯೂಚರ್ಸ್ ಅಥವಾ ಆಪ್ಷನ್ಸಲ್ಲೇ ನಾನು ಶಾರ್ಟ್ ಪೊಸಿಷನ್ ತೊಗೊಳ್ಳೋದು. ಫ್ಯೂಚರ್ಸಲ್ಲಿ ಶಾರ್ಟ್ ತೊಗೊತೀನಿ, ಆಪ್ಷನ್ಸಲ್ಲಿ ಪುಟ್ ಆಪ್ಷನ್ ಬೈ ಮಾಡ್ತೀನಿ. 152.55 ಕ್ಯಾಶ್ ಸೆಗ್ಮೆಂಟಲ್ಲಿ ಪ್ರೈಸ್ ನಡೀತಿರೋವಾಗ ಅದೇ ಟೈಮಲ್ಲಿ ಫ್ಯೂಚರಲ್ಲಿ ಯಾವ ಪ್ರೈಸ್ ನಡೀತಿದೆಯೋ ಆ ಪ್ರೈಸ್ಗೆ ಶಾರ್ಟ್ ಪೊಸಿಷನ್ ತೊಗೊಂಡು ಹೋಲ್ಡ್ ಮಾಡ್ತೀವಿ. ಅಥವಾ ಆಪ್ಷನ್ಸಲ್ಲಿ ಹೋಗಿ ಯಾವ ಸ್ಟ್ರೈಕ್ ಪ್ರೈಸ್ ಪುಟ್ ಆಪ್ಷನ್ ತೊಗೊಂಡು ಅಲ್ಲಿ ಹೋಲ್ಡ್ ಮಾಡೋಣ.
ಓಕೆ, ಸೊ ಇಲ್ಲಿ ಶಾರ್ಟ್ ಪೊಸಿಷನ್ ತೊಗೊಂಡಾದ್ಮೇಲೆ ನೋಡಿ ಪ್ರೈಸ್ ಅಲ್ಲಿಂದ ಡೌನ್ ಬಂದು ಇಂಟ್ರಾವೀಕ್ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಬಿಡ್ತು ಡೈರೆಕ್ಟಾಗಿ. ಇವಾಗ ಇಂಟ್ರಾವೀಕ್ ಲಾಂಗ್ ಸಿಗ್ನಲ್ ಸೆಲ್ ಕೊಡ್ತಾನೆ ಏನಾಯಿತು, ಆ ಮೇಲ್ಗಡೆ ಬಂದಿರೋಂಥ ಡೈನಮಿಕ್ ಮೇಜರ್ ಸಿಗ್ನಲ್ಗೆ ಇಲ್ಲೊಂದು ಕನ್ಫರ್ಮೇಷನ್ ಸಿಕ್ಬಿಡ್ತು. ನಾರ್ಮಲ್ ಆಗಿ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಇಂಟ್ರಾವೀಕ್ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟಾದಮೇಲೆ ಹೋಗಿ ಶಾರ್ಟ್ ಪೊಸಿಷನ್ ತೊಗೊತಾರೆ. ನಾವಿಲ್ಲಿ ಏನು ಮಾಡಿದ್ದೀವಿ ಅಂದರೆ ಸ್ವಲ್ಪ ಮುಂಚೆನೇ ತೊಗೊಂಡಿದ್ದೀವಿ. 152.55ಗೆ ಶಾರ್ಟ್ ಎಂಟ್ರಿ ತೊಗೊಂಡು ಅದನ್ನು ಹಾಗೆ ಹೋಲ್ಡ್ ಮಾಡ್ತಿದ್ವಿ. ಫ್ರೆಶ್ ಸೆಲ್ಲಿಂಗ್ ಬಂದಾಗಲೂ ನಾವು ಆಲ್ರೆಡಿ ಸೆಲ್ ಮಾಡಿದ್ದೀವಿ, ಮತ್ತೆ ಏನಕ್ಕೆ ಸೆಲ್ ಮಾಡೋದು, ಸೆಲ್ ಮಾಡಿರೋದನ್ನು ಹಾಗೆ ಹೋಲ್ಡ್ ಮಾಡೋಣ. ಓಕೆ, ಹೋಲ್ಡ್ ಮಾಡ್ತಿರೋವಾಗ ಆವತ್ತಿನ ದಿವಸ 12th ಮಾರ್ಚ್ಗೆ ಯಾವುದೇ ಥರದ್ದು ನಮಗೆ ಎಕ್ಸಿಟ್ ಬಂದಿಲ್ಲ. ಓಕೆ, ಪ್ರೈಸ್ ಅಲ್ಲಿಂದ ಡೌನೇ ಬಂದಿದೆ. ಮತ್ತು 13th ಮಾರ್ಚ್ ಏನಾಗಿದೆ, ಪ್ರೈಸ್ ಫರ್ದರ್ ಡೌನ್ ಬರ್ತಿರೋವಾಗ ಕೆಳಗಡೆ ಜಿಗ್ಜ್ಯಾಗ್ ಬೈ ಸಿಗ್ನಲ್ ಬಂದಿದೆ. ಇದು ID3ಯಲ್ಲಿ ಬೆಳಗ್ಗೆ 10:00ವರೆಗೆ ಫಸ್ಟ್ ಜಿಗ್ಜ್ಯಾಗ್ ಬೈ ಸಿಗ್ನಲ್ ಬಂತು. ಅದಾದಮೇಲೆ ಇಂಟ್ರಾ ವೀಕಲ್ಲೂ ಜಿಗ್ಜ್ಯಾಗ್ ಬೈ ಸಿಗ್ನಲ್ ಬಂದಿದೆ, ಬಟ್ 10:55ಗೆ ಎರಡರಲ್ಲೂ ಜಿಗ್ಜ್ಯಾಗ್ ಬಂದಿದೆ. ನಾರ್ಮಲಿ ಜಿಗ್ಜ್ಯಾಗ್ ಬಂತು ಅಂದರೆ ಇಲ್ಲಿಂದ ಪ್ರೈಸ್ ಸ್ವಲ್ಪ ರಿವರ್ಸ್ ಆಗುತ್ತೆ ಅನ್ನೋದೇ ಅರ್ಥ, ಹೌದಲ್ವಾ? ಬಟ್ ಇದ್ರೂ ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಮೆಥಡ್ ಪ್ರಕಾರ, ನಿಮ್ಮೆಲ್ರಿಗೂ ಡೈನಮಿಕ್ ಮೆಂಬರ್ಸ್ಗೆ ಗೊತ್ತಿರೋಂಗೆ, ಈ ಒಂದು ಜಿಗ್ಜ್ಯಾಗ್ ಬೈ ಸಿಗ್ನಲ್ಗೆ ನಾವು ಏನೂ ಮಾಡಲ್ಲ. ಇಲ್ಲಿ ಶಾರ್ಟ್ ಪೊಸಿಷನ್ನ ಎಕ್ಸಿಟ್ ಮಾಡಲ್ಲ. ಏನಕ್ಕೆ ಎಕ್ಸಿಟ್ ಮಾಡಲ್ಲ ಅಂದಮೇಲೆ, ಪ್ರೈಸ್ ಎಲ್ಲಿಂದ ಬರ್ತಿದೆ, ಪ್ರೈಸ್ ಬರ್ತಿರೋದು ಒಂದು ಡೈನಮಿಕ್ ಮೇಜರ್ ಸಿಗ್ನಲಿಂದ ಡೌನ್ ಬರ್ತಿದೆ. ಹಾಗಿರೋವಾಗ ಕೆಳಗಡೆ ಇಲ್ಲಿ ಜಿಗ್ಜ್ಯಾಗ್ ಸಿಗ್ನಲ್ ಬಂದರೆ ಜಿಗ್ಜ್ಯಾಗ್ ಸಿಗ್ನಲ್ಗೆ ಅಷ್ಟು ಸ್ಟ್ರೆಂತ್ ಇಲ್ಲ ಆ ಪ್ರೆಷರ್ನ ಸ್ಟಾಪ್ ಮಾಡೋದಕ್ಕೆ. ಓಕೆ, ಸುಮಾರು ಸತಿ ಏನಾಗ್ಬಿಡುತ್ತೆ, ಒಂದು ಡೈನಮಿಕ್ ಮೇಜರ್ ಸಿಗ್ನಲಿಂದ ಬರ್ತಿರೋವಾಗ ಇಲ್ಲಿ ಕೆಳಗಡೆ ಸಣ್ಣ ಪುಟ್ಟ ಜಿಗ್ಜ್ಯಾಗ್ ಬಂದ್ರೂ ಅದನ್ನು ಬ್ರೇಕ್ ಆಗಿ ಡೌನ್ ಹೋಗುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ, ಈ ಜಿಗ್ಜ್ಯಾಗಿಗೆ ಎಕ್ಸಿಟ್ ಮಾಡದೆ ಪ್ರೈಸ್ ಇಲ್ಲಿಂದ ಏನಾದರೂ ರಿವರ್ಸ್ ಆಗಿ ನಮಗೆ ID3 ಸ್ಪೀಡ್ ಸಿಗ್ನಲ್ ಅಥವಾ ID1 ಲಾಂಗ್ ಸಿಗ್ನಲ್ ಇವ್ರು ಯಾರಾದರೂ ಬೈ ಕೊಟ್ಟರೆ ಆವಾಗ ಶಾರ್ಟ್ ಎಕ್ಸಿಟ್ ಮಾಡಿ ಲಾಂಗ್ ತೊಗೊಳ್ಳೋಣ, ಬೆಟರ್ ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡೋಣ ಅಂತ ವರ್ಕ್ಶಾಪಲ್ಲಿ ಹೇಳಿರ್ತೀನಿ. ಸೊ ಅದಕ್ಕೆ ವೆಯ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿ ಇಲ್ಲಿ ವೆಯ್ಟ್ ಮಾಡ್ತೀವಿ ಅಲ್ವಾ. ಸೊ ವೆಯ್ಟ್ ಮಾಡೋವಾಗ ಏನಾಯಿತು, ಪ್ರೈಸ್ ಫರ್ದರ್ ಇನ್ನೂ ಡೌನ್ ಬಂದು ಎರಡರಲ್ಲೂ ಜಿಗ್ಜ್ಯಾಗ್ ಬ್ರೇಕ್ಔಟ್ ಆಗೋಯ್ತು. ID3ಯಲ್ಲೂ ಅಷ್ಟೇ, ಇಂಟ್ರಾ ವೀಕಲ್ಲೂ ಅಷ್ಟೇ ಜಿಗ್ಜ್ಯಾಗ್ ಬ್ರೇಕ್ ಡೌನ್ ಆಗೋಯ್ತು. ಪ್ರೈಸ್ ಫರ್ದರ್ ಡೌನ್ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ನಾವೇನು ಮಾಡ್ತಿದ್ವಿ, ನಾವೇನು ಶಾರ್ಟ್ ಪೊಸಿಷನ್ ತೊಗೊಂಡಿದ್ದೀವಿ 12ನೇ ತಾರೀಕು, ಅದನ್ನ ಇನ್ನೂ ಹಾಗೆ ಹೋಲ್ಡ್ ಮಾಡಿದ್ದೀವಿ. 13th ಆಗೋಯ್ತು, ಅಲ್ಲಿಂದ 14th ಏನಾಯಿತು, ಪ್ರೈಸ್ ಇನ್ನೂ ಫರ್ದರ್ ಡೌನ್ ಹೋಗಿ ಲೋ ಮಾಡ್ತಿದೆ. ಅರೌಂಡ್ 138.55 ಲೋ ಮಾಡ್ತಿದೆ. ಆ ಲೋ ಮಾಡ್ತಿರೋವಾಗ ಇಂಟ್ರಾ ವೀಕಲ್ಲಿ ಮತ್ತೆ ಒಂದು ಜಿಗ್ಜ್ಯಾಗ್ 9:55 ಬೆಳಗ್ಗೆ ಇಂಟ್ರಾ ವೀಕಲ್ಲಿ ಒಂದು ಜಿಗ್ಜ್ಯಾಗ್ ಬಂದ್ಬಿಡ್ತು. ID3ಯಲ್ಲೂ ನೀವು ನೋಡಿ 10 ಗಂಟೆಗೆ ಒಂದು ಜಿಗ್ಜ್ಯಾಗ್ ಬೈ ಸಿಗ್ನಲ್ ಎರಡರಲ್ಲೂ ಬಂದಿದೆ. ಜೊತೇಲಿ ಡೈನಮಿಕ್ ಸಿಸ್ಟಮ್ ಕಾಜನ್, ಮೇಜರ್ ಡೈನಮಿಕ್ ಸಿಸ್ಟಮ್ ಕಾಜನು ಸ್ಟಾರ್ಟ್ ಆಗಿದೆ ಕೆಳಗಡೆ. ಸೊ ಈ ಡೈನಮಿಕ್ ಮೇಜರ್ ಕಾಜನ್ ಯಾವುದಪ್ಪ ಅಂದರೆ, ನೀವು ಹೋಗಿ NWCಯಲ್ಲಿ ನೋಡಿ, ಅಲ್ಲಿ C1 ಅಂತ ಬರೆದಿದೆ. ಓಕೆ, ಸೊ ಇಲ್ಲಿ ಮೇಜರ್ ಕಾಜನ್ ಒಂದು ಸ್ಟಾರ್ಟ್ ಆಗೋಯ್ತು ಅಂದರೆ ಪ್ರೈಸ್ ಇಲ್ಲಿಂದ ರಿವರ್ಸ್ ಆಗ್ಬೋದು ಅಂತ ಅರ್ಥ. ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋರು ಏನು ಮಾಡಿರ್ತಾರೆ, ಅಲ್ಲಿ ಪುಟ್ ಆಪ್ಷನ್ ತೊಗೊಂಡಿರೋರು ಈ ಜಾಗಕ್ಕೆ ಒಂದು ಸತಿ ಪ್ರಾಫಿಟ್ನ ಸೆಕ್ಯೂರ್ ಮಾಡ್ಕೊತಾರೆ. ಓಕೆ, ಫ್ಯೂಚರ್ಸಲ್ಲಿ ಮಾಡೋರು ಏನು ಮಾಡ್ತಾರೆ, ಈ ಶಾರ್ಟ್ ಪೊಸಿಷನ್ನ ಹಾಗೆ ಹೋಲ್ಡ್ ಮಾಡಿಟ್ಕೊಂಡು ಬೇಗ ಎಕ್ಸಿಟ್ ಮಾಡೋಕ್ಕೆ ರೆಡಿಯಾಗಿರ್ತೀವಿ. ಸೊ ರೆಡಿಯಾಗಿರೋವಾಗ ಏನು ಮಾಡ್ತೀವಿ, ನಮ್ಗೆ ID3 ಸ್ಪೀಡ್ ಸಿಗ್ನಲ್ ಬೈ ಬರಲಿ, ಆವಾಗ ಶಾರ್ಟ್ ಎಕ್ಸಿಟ್ ಮಾಡಿ ಲಾಂಗ್ ತೊಗೊಳ್ಳೋಣ ಅಂತ ನಾವು ಕಾಯ್ತಿರೋವಾಗ ಪ್ರೈಸ್ ಅಲ್ಲಿಂದ ಸ್ವಲ್ಪ ಮೇಲೆ ಹೋಗಿ ID3 ಸ್ಪೀಡ್ ಸಿಗ್ನಲ್ ಬೈ ಬಂತು. ಬಟ್ ID3 ಸ್ಪೀಡ್ ಸಿಗ್ನಲ್ ಬೈ ಬಂದಾಗ ನಾವಿಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ, ಫಸ್ಟ್ ಏನು ಕ್ಲಾರಿಟಿಯಲ್ಲಿದ್ದೀವಿ, ಪ್ರೈಸ್ ಮೇಲಿಂದ ಬರ್ತಿರೋವಾಗ ಡೈನಮಿಕ್ ಮೇಜರ್ ಸಿಗ್ನಲ್ ಅದು NMC C9 ಅಲ್ಲಿಂದ ಬರ್ತಿದೆ, ಪ್ರೆಷರ್ ತುಂಬ ಹೆವಿಯಾಗಿದೆ. ಕೆಳಗಡೆ ಬಂದು ಇನ್ನೊಂದು ಡೈನಮಿಕ್ ಮೇಜರ್ ಸಿಗ್ನಲ್ ಇಲ್ಲಿ NWC C1 ಬಂದಿದೆ. NWC C1 ಒಂದು ಮೇಜರ್ ಸಿಗ್ನಲ್ ಇದ್ರೂ ಪ್ರೈಸ್ ಇಲ್ಲಿಂದ ರಿವರ್ಸ್ ಆದ್ರೂ ಮತ್ತೆ ಎಲ್ಲಾದರೂ ಡೌನ್ ಬರೋಂಥ ಚಾನ್ಸಸ್ ಇದೆ. ಪ್ಲಸ್ ಇಲ್ಲಿ ಕೆಳಗಡೆ ಬಂದಿರೋಂಥ ಡೈನಮಿಕ್ ಮೇಜರ್ ಸಿಗ್ನಲ್ ಅದರ ಇಂಪ್ಯಾಕ್ಟ್ ನೆಕ್ಸ್ಟ್ ವೀಕಿಗೆ ಜಾಸ್ತಿ ಇರುತ್ತೆ. ಹಾಗಾಗಿ ಕರೆಂಟ್ ವೀಕ್ ಇವಾಗ ನಾವು ರನ್ನಿಂಗ್ ನಡೀತಿರೋವಾಗ ಏನು ಮಾಡ್ತೀವಿ, ಯಾವುದೇ ಬೈ ಬಂದ್ರೂ ಆ ಬೈ ವಿತೌಟ್ ಕಾಷನ್ ಬಂದಿದೆಯಾ ಅಂತ ಚೆಕ್ ಮಾಡ್ಕೊತೀವಿ. ಸೊ ಈ ID3 ಸ್ಪೀಡ್ ಸಿಗ್ನಲ್ ಬೈ ಬಂದಿರೋ ಕಡೆ ನೀವು ಕಾಷನ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡೋವಾಗ ನೀವು ID1 ID2 ಎಲ್ಲೆಲ್ಲ ಕಾಷನ್ ಚೆಕ್ ಮಾಡಬೇಕು, ನಿಮ್ಗೆ ಗೊತ್ತಿದೆ. ನೋಡಿದಾಗ ಅಲ್ಲಿ ಕಾಷನ್ ಇದೆ. ಹಾಗಾಗಿ ನಾವು ಈ ID3 ಸ್ಪೀಡ್ ಸಿಗ್ನಲ್ಗೆ ಏನೂ ಟ್ರೇಡ್ ಮಾಡಿರಲ್ಲ, ಅಂದರೆ ಶಾರ್ಟ್ ಎಕ್ಸಿಟ್ ಮಾಡಿ ಲಾಂಗ್ ತೊಗೊಂಡಿರಲ್ಲ.
ಸೊ ವೆಯ್ಟ್ ಮಾಡಿದ್ವಿ, ವೆಯ್ಟ್ ಮಾಡ್ತಾ ಇರುವಾಗ ಪ್ರೈಸ್ ಮತ್ತೆ ಅಪ್ ಆ್ಯಂಡ್ ಡೌನ್ ಮಾಡ್ತಾ ID3 ಸ್ಪೀಡ್ ಸಿಗ್ನಲ್ ಮತ್ತೆ ಸೆಲ್ ಕೊಟ್ಬಿಡ್ತು. ನಾವು ಆಲ್ರೆಡಿ ಶಾರ್ಟಲ್ಲಿ ಇರೋದ್ರಿಂದ ಮತ್ತೆ ಹೋಗಿ ಸೆಲ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ಜೊತೇಲಿ ಏನಾಗ್ಬಿಟ್ಟಿದೆ ಅಂದರೆ ಸೈಡ್ ವೇಸು ಸ್ಟಾರ್ಟ್ ಆಗಿದೆ ID3ಯಲ್ಲಿ. ಸೊ ನಮಗಿಲ್ಲೇನು ಅರ್ಥ ಆಗೋಯ್ತು, ಪ್ರೈಸ್ ಇವಾಗ ಸದ್ಯಕ್ಕೆ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಮಾಡುತ್ತೆ. ಬಟ್ ಕರೆಂಟ್ಲಿ ನಾವು ಈ ಟಾಟಾ ಸ್ಟೀಲಲ್ಲಿ ಏನು ಮಾಡ್ತಿದ್ವಿ ಅಂದರೆ ಶಾರ್ಟ್ ಪೊಸಿಷನ್ ಹಾಗೆ ಹೋಲ್ಡ್ ಮಾಡಿ ಇಟ್ಟಿದ್ದೀವಿ. ಮಾರ್ಕೆಟ್ ಕ್ಲೋಸ್ ಆಗಿರುವಾಗ ನೋಡಿ 141.70 ಕ್ಲೋಸ್ ಆಗಿದೆ. ನಾವು ಶಾರ್ಟ್ ತೊಗೊಂಡಿರೋದಲ್ಲಿ 152.55 ಶಾರ್ಟ್ ಮಾಡಿದ್ದೀವಿ. 141.70 ಕ್ಲೋಸ್ ಆಗಿದೆ. ಅಂದರೆ ನಿಮಗೆ ಈ ಟ್ರೇಡಲ್ಲಿ ಸಿಂಗಲ್ ಟ್ರೇಡ್ ಎಂಟೈರ್ ವೀಕಲ್ಲಿ ಒಂದೇ ಒಂದು ಟ್ರೇಡ್ ಎಂಟ್ರಿ ತೊಗೊಂಡ್ವಿ, ಇನ್ನೂ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಈ ಸಿಂಗಲ್ ಟ್ರೇಡಲ್ಲೇ ನಮಗೆ ಆಲ್ಮೋಸ್ಟ್ 10.85 ಇಷ್ಟು ಪಾಯಿಂಟ್ಸ್ ಸಿಕ್ಕಿದೆ. ಈ ಟಾಟಾ ಸ್ಟೀಲ್ನ ನೀವು ಫ್ಯೂಚರ್ಸಲ್ಲಿ ಹೋಗಿ ಟ್ರೇಡ್ ಮಾಡಿದ್ರೆ ಕ್ವಾಂಟಿಟಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಲಾಟ್ ಸೈಜ್ ಬಂದ್ಬಿಟ್ಟು 5500 ಲಾಟ್ ಸೈಜ್ ಇದೆ. ಸೊ ಟಾಟಾ ಸ್ಟೀಲ್ ಫ್ಯೂಚರಲ್ಲಿ ಟ್ರೇಡ್ ಮಾಡೋಕ್ಕೆ ಮಾರ್ಜಿನ್ ಎಷ್ಟು ಬೇಕಪ್ಪ ಅಂತ ನೋಡಿದ್ರೆ 1,51,000 ಚೇಂಜ್ ಇದೆ. ನೀವು ರೌಂಡ್ ಫಿಗರ್ 1,52,000 ಇಟ್ಕೊಳ್ಳಿ. ಓಕೆ, ಸೊ 1,52,000 ಮಾರ್ಜಿನ್ನ ನೀವು ಇನ್ವೆಸ್ಟ್ ಮಾಡಿ ಈ ಒಂದು ಶಾರ್ಟ್ ಪೊಸಿಷನ್ ತೊಗೊಂಡಿರ್ತೀರ. ಆಬ್ವಿಯಸ್ಲಿ ನೀವು ಆಪ್ಷನ್ಸಲ್ಲಿ ಮಾಡಿದರೆ ಇನ್ನೂ ಸ್ಮಾಲ್ ಇನ್ವೆಸ್ಟ್ಮೆಂಟಿಂದನೂ ಸ್ಟಾರ್ಟ್ ಮಾಡ್ಬೋದಾಗಿತ್ತು, ಪುಟ್ ಆಪ್ಷನ್ ಬೈ ಮಾಡಿ, ಹೌದಲ್ವಾ? ಸೊ ಫ್ಯೂಚರ್ ಲೆಕ್ಕನೇ ತೊಗೊಳ್ಳಿ. 1,52,000 ಇನ್ವೆಸ್ಟ್ಮೆಂಟ್ಗೆ ಸಿಂಗಲ್ ಟ್ರೇಡ್ ಅಲ್ಲಿ ನಿಮಗೆ ಎಷ್ಟು ಪ್ರಾಫಿಟ್ ಸಿಕ್ತು ಅಂದರೆ 10.85 ಪಾಯಿಂಟ್ಸ್ ಸಿಕ್ಕಿದೆ. ಇಂಟು ನೀವು ಮಿನಿಮಮ್ ಲಾಟ್ ಸೈಜ್ 5,500 ಮಾಡಿದ್ರೆ ಎಷ್ಟು ಬಂತು? 59,675 ರುಪೀಸ್ ಪ್ರಾಫಿಟ್, ರನ್ನಿಂಗ್ ಪ್ರಾಫಿಟ್. ಕ್ಲೋಸಿಂಗ್ ರೇಟಿಗೆ ಇಷ್ಟು ರನ್ನಿಂಗ್ ಪ್ರಾಫಿಟ್. ಅಂದರೆ ಈ ಸಿಂಗಲ್ ಟ್ರೇಡಲ್ಲೇ ಆಲ್ಮೋಸ್ಟ್ 39% ರಿಟರ್ನ್ಸ್ ನಿಮ್ಮ ಕ್ಯಾಪಿಟಲ್ ಮೇಲೆ ಸಿಕ್ಕಿದೆ, ಹೌದಾ ಇಲ್ವಾ? ಇದೇ ನೀವು ಆಪ್ಷನ್ಸಲ್ಲಿ ನೀವು ಚೆಕ್ ಮಾಡಿ ನೋಡಿ, ನೀವು ಚೆಕ್ ಮಾಡಿ, ನೀವು ಬೇಕಾದ್ರೆ NSE ಸೈಟಲ್ಲಿ ಹೋಗಿ ಚೆಕ್ ಮಾಡಿ, ನೀವು ಎಲ್ಲಿ ಚೆಕ್ ಮಾಡ್ತೀರೋ ಚೆಕ್ ಮಾಡಿ ನೋಡಿ. 12th ಮಾರ್ಚ್ಗೆ ಈ ಒಂದು ಟ್ರೇಡ್ ನಾನು ಟೈಮು ಹೇಳಿದ್ದೀನಿ, ಆ ಜಾಗದಲ್ಲಿ ನೀವು ಒಂದು ಪುಟ್ ಆಪ್ಷನ್ ತೊಗೊಂಡು ನೀವು ಅದನ್ನು 14th ಮಾರ್ಚ್ ಅರೌಂಡ್ 9:55 ಆ ಟೈಮ್ ಹತ್ರ ನೀವು ಶಿಫ್ಟು ಅಂದರೆ ಪ್ರಾಫಿಟ್ನ ಸೆಕ್ಯೂರ್ ಮಾಡ್ಕೊಂಬಿಟ್ಟಿದ್ರೆ, ಅಥವಾ ನೀವು ಮಾರ್ಕೆಟ್ ಏನು ಕ್ಲೋಸ್ ಆಯಿತು ಫ್ರೈಡೇ, ಆ ಕ್ಲೋಸಿಂಗ್ ರೇಟಿಗೆ ಪ್ರೀಮಿಯಮ್ ಏನು ನಡೀತಿತ್ತು ಅದೇ ಪುಟ್ ಆಪ್ಷನ್ದು ಇನ್ನೂ ಹೋಲ್ಡ್ ಮಾಡಿದರೆ ಏನು ಪ್ರೀಮಿಯಮ್ ನಡೀತಿತ್ತು, ಎಷ್ಟು ಇನ್ವೆಸ್ಟ್ ಮಾಡಿದ್ವಿ, ಎಷ್ಟು ಬೆನಿಫಿಟ್ ಸಿಕ್ಕಿರುತ್ತೆ ಅನ್ನೋದು ನೀವೇ ಚೆಕ್ ಮಾಡಿ. ಓಕೆ, ಸೊ ಟಾಟಾ ಸ್ಟೀಲಲ್ಲಿ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ಈ ಎಂಟೈರ್ ವೀಕಲ್ಲಿ 11th ಮಾರ್ಚಿಂದ ಹಿಡಿದು 15th ಮಾರ್ಚ್ ತನಕ ನಡೆದಿರೋದು ಸಿಂಗಲ್ ಟ್ರೇಡ್. ಆ ಸಿಂಗಲ್ ಟ್ರೇಡಲ್ಲೇ 39%ಗಿಂತ ಜಾಸ್ತಿ ರಿಟರ್ನ್ಸ್ ಇಲ್ಲಿ ಸಿಕ್ಕಿದೆ. ಸೊ ಇವಾಗ ಶಾರ್ಟ್ ಪೊಸಿಷನ್ ಹೋಲ್ಡ್ ಮಾಡಿದ್ದೀವಿ. ನೆಕ್ಸ್ಟ್ ಇದನ್ನು ಏನು ಮಾಡಬೇಕು? ಯಾಕಂದ್ರೆ ನಿಮ್ಮಲ್ಲೇ ಯಾರಾದರೂ ಟಾಟಾ ಸ್ಟೀಲಲ್ಲಿ ಟ್ರೇಡ್ ಮಾಡಿರ್ತೀರಾ, ಶಾರ್ಟ್ ಪೊಸಿಷನ್ ನೀವು ಇಟ್ಕೊಂಡಿರ್ತೀರಾ ಡೈನಮಿಕ್ ಮೆಂಬರ್ಸ್. ಏನು ಮಾಡಬೇಕು ಅಂದರೆ ಏನೆಲ್ಲ ಆರಾಮಾಗಿ ರಿಲ್ಯಾಕ್ಸ್ ಆಗಿ, ಓಕೆ, ಸೊ ಈ ಪ್ರೈಸ್ ಮಂಡೇಗೆ ಏನಾದ್ರು ಸ್ವಲ್ಪ ಮೇಲೆ ಹೋಗ್ತಿರೋವಾಗ ID3 ಲಾಂಗ್ ಸಿಗ್ನಲ್ ಏನಾದರೂ ಬೈ ಕೊಟ್ಟರೆ ಅಲ್ಲಿ ಶಾರ್ಟ್ ಎಕ್ಸಿಟ್ ಮಾಡಿ ಲಾಂಗ್ ತೊಗೊಳ್ಳಿ. ಓಕೆ, ಶಾರ್ಟ್ ಎಕ್ಸಿಟ್ ಮಾಡಿ ಲಾಂಗ್ ತೊಗೊಳ್ಳಿ. ಬಟ್ ID3 ಲಾಂಗ್ ಸಿಗ್ನಲ್ ಬೈನೇ ಬಂದಿಲ್ಲ, ಪ್ರೈಸ್ ಮತ್ತೆ ಡೌನ್ ಹೋಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಆರಾಮಾಗಿ ಶಾರ್ಟ್ ಪೊಸಿಷನ್ನ ಹೋಲ್ಡ್ ಮಾಡಿ. ಓಕೆ, ಆರಾಮಾಗಿ ಹೋಲ್ಡ್ ಮಾಡಿ. ಓಕೆ, ಸೊ ಇಷ್ಟು ಮಾಡ್ಕೊಂಡು ಹೋಗ್ಬೋದು ಈ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಮೆಥಡ್ ಪ್ರಕಾರ. ಸೊ ನನಗೆ ಗೊತ್ತಿರೋಂಗೆ ಈ ವಿಡಿಯೋಸ್ ನಾವೇನು ಮಾಡ್ತಿದ್ದೀವಿ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ಈಚ್ ವೀಕ್ ಒಂದು ಸ್ಕ್ರಿಪ್ಟ್ ಯಾವುದು ಸೆಲೆಕ್ಟ್ ಮಾಡಿಕೊಂಡು ಆ ವೀಕಲ್ಲಿ ನಡೆದಿರೋಂಥ ಟ್ರೇಡ್ಸ್ ಬಗ್ಗೆ ಏನಕ್ಕೆ ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ನೀವು ಯಾರ್ಯಾರು ಅದನ್ನು ಫಾಲೋ ಮಾಡಿ ಟ್ರೇಡ್ ಮಾಡ್ತಿದ್ದೀರಾ ನಿಮ್ಗೊಂದು ಸತಿ ರಿವೈಸ್ ಆಗಲಿ. ನೀವು ಟಾಟಾ ಸ್ಟೀಲಲ್ಲಿ ಈ ವೀಕಲ್ಲಿ ಟ್ರೇಡ್ ಮಾಡಿದರೆ ನಿಮ್ಮ ಟ್ರೇಡು ನಾನು ಹೇಳ್ತಿರೋಂಥ ಟ್ರೇಡು ಕರೆಕ್ಟಾಗಿದೆಯಾ, ಮ್ಯಾಚ್ ಆಗ್ತಿದೆಯಾ, ಅಥವಾ ನೀವೇನಾದರೂ ಎಕ್ಸ್ಟ್ರಾ ಏನಾದ್ರು ಮಾಡಿದ್ರಾ, ಎಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಯಿತಾ, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಉಪಯೋಗ ಆಗುತ್ತೆ ಅಂತ ನಾನು ನಂಬ್ತೀನಿ. ಅದೇ ಥರ ಸುಮಾರು ಜನಕ್ಕೆ ರಿವೈಸು ಆಗುತ್ತೆ. ನೆಕ್ಸ್ಟ್ ವೀಕ್ ಮುಂದೆ ಹೋಗ್ತಾ ನೀವು ಯಾವುದೇ ಸ್ಕ್ರಿಪ್ಟ್ ತೊಗೊಂಡು ಟ್ರೇಡ್ ಮಾಡ್ತಿರೋವಾಗಲೂ ಒಂದು ಟ್ರೇಡ್ ತೊಗೊಳ್ಳೋವಾಗ ನಮ್ಮ ಅಪ್ರೋಚ್ ಏನಿತ್ತು, ಇವಾಗ ಟಾಟಾ ಸ್ಟೀಲೇ ತೊಗೊಳ್ಳಿ, ಟ್ರೇಡ್ ಎಂಟ್ರಿ ತೊಗೊಳಕ್ಕೆ ಮುಂಚೆ ಏನು ಕ್ಲಾರಿಟಿ ಇಟ್ಕೊಂಡು ಆ ಒಂದು ಎಂಟ್ರಿ ಸ್ಟಾರ್ಟ್ ಮಾಡಿದ್ವಿ, ಏನು ಕ್ಲಾರಿಟಿ ಇಟ್ಕೊಂಡು ಅದನ್ನು ಹೋಲ್ಡ್ ಮಾಡಿದ್ವಿ, ಈ ರೀಸನ್ಸ್ ಎಲ್ಲ ನಿಮ್ಗೆ ಅರ್ಥ ಆಗೋಯ್ತು ಅಂದರೆ ನೀವು ಅದನ್ನೇ ಹಾಗೆ ಹೋಗಿ ರೆಪ್ಲಿಕೇಟ್ ಮಾಡಿ ನಿಮ್ಮ ಟ್ರೇಡಿಂಗಲ್ಲಿ, ಅಷ್ಟೇ ಸಾಕು ನೀವು ಪ್ರಾಫಿಟ್ ಮಾಡೋದಕ್ಕೆ, ಹೌದಲ್ವಾ? ಸೊ ವಿತ್ ದಿಸ್ ನಿಮಗೆ ಒಳ್ಳೆ ಕ್ಲಾರಿಟಿ ಸಿಕ್ಕಿದೆ ಅಂತ ನನಗೆ ಅನಿಸುತ್ತೆ. ಸೊ ಕಮಿಂಗ್ ವೀಕಲ್ಲಿ ನೀವು ಇನ್ನೂ ಚೆನ್ನಾಗಿ ಪ್ರಾಫಿಟ್ ಮಾಡಿ ಅಂತ ವಿಶ್ ಮಾಡ್ತಾ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ನಮಸ್ಕಾರ.